ಸ್ನೇಹಿತರೆ ಲೊಕೇಶನ್ ನೋಡ್ಕೊಳ್ಳಿ. ಇದೇ ಲ್ಯಾಂಡು 1 ಎಕರೆ 30 ಸೆಂಟು. ಲಾಸ್ಟ್ ಅವ್ರು ನಿಂತಿದ್ದಾರಲ್ಲ ಅದೇ ಲಾಸ್ಟ್ ಬಾರ್ಡರು. ಈ ಕಡೆ ಮಣ್ಣುಡ್ಡೆ ಇದೆ ನೋಡಿ, ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ತೋರಿಸ್ತೀನಿ ಮುಂದೆ ಲ್ಯಾಂಡಿಂದ. ಸೊ 1 ಎಕರೆ 30 ಸೆಂಟು ಪ್ಲೈನ್ ಲ್ಯಾಂಡು. 1 2 3 4 1 5 6 ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಒಂದು 10 ಹುಣಸೆ ಸಸಿಗಳಿದೆ ನೋಡಿ. ಎಲ್ಲ ಈ ಟೈಪು ಈ ಥರ ಇದೆ. ಈ ಕಡೆ ನೋಡಿ ಆ ಕಲ್ಲುಡ್ಡೆ ಇದೆಯಲ್ಲ, ಅದೇ ಆ ಕಡೆ ಲಾಸ್ಟ್ ಬಾರ್ಡ್ರು. ಆ ಕಡೆ ಅದು, ಈ ಕಡೆ ನೋಡಿ ಇದು ಈ ಬರ್ಬು. ಬ್ಯಾಕ್ ಸೈಡು ಹತ್ತಿರ ಹುಣಸೆ ಮರದವರೆಗೂ ಬರುತ್ತೆ. ರೆಡ್ ಸಾಯಿಲ್ ಸ್ನೇಹಿತರೆ, ಲೊಕೇಶನ್ ನೋಡ್ಕೊಳ್ಳಿ. ಜಾಗ ತುಂಬ ಚೆನ್ನಾಗಿದೆ. ಸಾಯಿಲು ಅಗ್ದಿದ್ದಾರೆ ನೋಡಿ, ಸಾಯಿಲ್ ನೋಡ್ಬೋದು. ಆ್ಯಕ್ಚುಲಿ ಕಲ್ಲು ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಲ್ಯಾಂಡು. ಅದೇ ಬೆಂಚ್ ಕಲ್ಲು ಮಿಕ್ಸ್ ಇದು. ಸೊ ಅಷ್ಟೊಂದು ಕಲ್ಲಿಲ್ಲ. 1 ಎಕರೆ 30 ಸೆಂಟು. ಸೊ ಸರ್ಕಾರಿ ರಸ್ತೆ ಇದು, ಅಂದರೆ ಜಲ್ಲಿ ಹಾಕಿದ್ದಾರೆ ರಸ್ತೆ ನೋಡಿ, ನೋಡ್ಬೋದು. ಜಲ್ಲಿ ರೋಡು, ಪರ್ಮನೆಂಟ್ ರೋಡು, ಜಲ್ಲಿ ರೋಡು, ಜಲ್ಲಿ ಹಾಕಿ ನೋಡಿ. ಆ ಕಡೆ ಅವ್ರು ಫೆನ್ಸ್ ಮಾಡ್ಕೊಂಡಿದ್ದಾರೆ, ಈ ಕಡೆ ಫೆನ್ಸ್ ಮಾಡ್ಕೊಂಡಿದ್ದಾರೆ. ಮಣ್ಣು ದಾರಿನೇ, ಬಟ್ ಜಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಒಂದು 1 ಇಯರ್ 1.5 ಇಯರಲ್ಲಿ ತಾರ್ ರೋಡ್ ಆಗುತ್ತೆ ಪ್ರಾಪರ್ಟಿ. ಸೊ 1 ಎಕರೆ 30 ಸೆಂಟಲ್ಲಿ 1 ಎಕರೆ ಒಂದು ಸೈಡ್ ಆಯಿತು, ಒಂದು ಪಾರ್ಟು ನೋಡಿ. ನಾನು ಗಾಡಿ ನಿಂತಿರೋದು ತಾರ್ ರೋಡು, ಅಥವಾ ಸಾರಿ ಮಣ್ಣು ರೋಡು. ಗಾಡಿ ನಿಂತಿರೋದು ಈ ಕಡೆಗೆ 1 ಎಕರೆ ಬರುತ್ತೆ, ಈ ಕಡೆಗೆ 1 ಎಕರೆ ಬರುತ್ತೆ. ಸೆಂಟ್ರಲ್ ರಸ್ತೆ ಹೋಗಿದೆ. ಸೊ ಈ ಕಡೆಗೆ ಒಂದು 30 ಸೆಂಟ್ ಬರುತ್ತೆ ನೋಡಿ. ಈ ಹುಣಸೆ ಮರ ಇದು ಈ ಕಡೆದು ಬೇಲಿ ಹಾಕಿದ್ದಾರೆ ನೋಡಿ, ಇದು ಸೇರ್ಕೊಂಡಂಗೆ. ಸೊ 1 ಎಕರೆ 30 ಸೆಂಟು. ಸೊ ರೋಡಿಂದ ಆ ಕಡೆ 1 ಎಕರೆ, ರೋಡಿಂದ ಈ ಕಡೆ 30 ಸೆಂಟು. ಸೊ ಹಿಂದೆಗಡೆ ಬಂದು ಗೋಮಾಳ ಅಂದರೆ ಪರಂಬೋಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 5 ರಿಂದ 10 ಸೆಂಟ್ ಪರಂಬೋಗಿ ಸೇರ್ಬೋದು, ಬಟ್ ಅದರ ಲೆಕ್ಕ ಇಲ್ಲ ಸ್ನೇಹಿತರೆ. ಪರಂಬೋಗ ಅಂದರೆ ಗೋಮಾಳ ನೋಡಿ. ಈ ಕಡೆ ಹುಣಸೆ ಮರ ಸೇರ್ಕೊಳ್ಳುತ್ತೆ. ಸೊ ಇದೆಲ್ಲ ಮೇಲ್ಭಾಗದ ಕಲ್ಲೇ ಸ್ನೇಹಿತರೆ, ಏನಂತೂ ಒಳಭಾಗದ ಕಲ್ಲು ಯಾವುದಿಲ್ಲ, ಎಲ್ಲ ಮೇಲ್ಭಾಗದೆ. ಸೊ JCB 30 ಸೆಂಟಲ್ಲಿ ಮಾತ್ರ ಕಲ್ಲು ಬರೋದು. ಆ ಕಡೆ 1 ಎಕರೆದೇನು ಕಲ್ಲು ಬರೋಲ್ಲ. ಲೊಕೇಶನ್ ನೋಡಿ ಸ್ನೇಹಿತರೆ, ಅಲ್ಲೂ ಯಾರೋ ಒಬ್ರು ತೊಗೊಂಡು ತೋಟ ಮಾಡ್ತಾವ್ರೆ ನೋಡಿ. ನೀರಾವರಿ ಇರ್ತಕ್ಕಂಥ ಭೂಮಿ ಇವೆಲ್ಲ. ತಾರ್ ರೋಡ್ ಬಂದು ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 400 ರಿಂದ 450 ಮೀಟ್ರಲ್ಲಿ ತಾರ್ ರೋಡ್ ಇದೆ ನೋಡಿ. ಆ ಮರಗಳಿದೆಯಲ್ಲ, ಅದು ಲ್ಯಾಂಡ್ ಸೇಲ್ ಬಂದಿತ್ತು ನೋಡಿ. ಅಲ್ಲೇ ತಾರ್ ರೋಡ್, ಬಸ್ ರೋಡ್ ಬರೋದು ಎಕ್ಸಾಕ್ಟು ನೋಡಿ. ವಿಲೇಜ್ ಆ ಕಡೆ ಒಂದು ವಿಲೇಜ್ ಕಾಣಿಸ್ತು, ಆ 1 ಎಕರೆ ನಿಂತ್ಕೊಂಡಾಗ. ಈ ಕಡೆ ಒಂದು ವಿಲೇಜ್ ಇದೆ ನೋಡಿ. ಆ ಮನೆಗಳಿದೆಯಲ್ಲ, ಅಲ್ಲೇ ಹೈವೇ ಪಾಸ್ ಆಗುತ್ತೆ, ಹೈವೇ ಬರೋದು. ಸೊ ಹೈವೇಗೂ ಸ್ನೇಹಿತರೆ ಇದೊಂದು ಅಪ್ರಾಕ್ಸಿಮೇಟ್ಲಿ ಇದ್ದರೆ ಒಂದು 2-2.5 ಕಿಲೋಮೀಟ್ರ್ ಹೈವೇಗಿದೆ. ತಾರ್ ರೋಡಿಗೆ ಒಂದು 400 ರಿಂದ 450 ಮೀಟ್ರ್ ಇದೆ ನೋಡಿ. ಈ ಕಡೆ ಮರ ಕಟ್ ಮಾಡಿದಾರಲ್ಲ, ಅಲ್ಲಿಂದ ಸ್ವಲ್ಪ ಈ ಕಡೆಗೆ ಅಲ್ಲಿವರೆಗೂ ಬರುತ್ತೆ ಲ್ಯಾಂಡು. ಈ ಕಡೆ ಈ ಮರ, ಈ ಕಡೆ ಒಂದು ಈ ಹುಣಸೆ ಮರ ಸೇರಿಕೊಳ್ಳುತ್ತೆ. ಸರಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ನೋಡಿ. ಅಕ್ಕಪಕ್ಕ ಟೊಮಾಟೊ ಬೆಳೀತಾಯಿದ್ರೆ ಟೊಮಾಟೊ ಕಾಣಿಸ್ಬೋದು ನಿಮಗೆ. ಕ್ರೇಟ್ಸು, ನೀರಾವರಿ ಇರ್ತಕ್ಕಂಥ ಜಾಗಗಳು ಇವೆಲ್ಲ.